ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಈಗ ಕೇರಳದ ಭಾಗವಾಗಿರುವ 18 ಪೇಟೆಯ ಒಡೆಯ ಮಂಜೇಶ್ವರದ ಶ್ರೀ ಮದನಂತೇಶ್ವರ ದೇವರಿಗೆ ಸುಂದರವಾದ ಚಿನ್ನದ ಗರುಡ ವಾಹನ ತಯಾರಾಗಿದೆ. ಅಕ್ಟೋಬರ್ 9 ಗುರುವಾರ ಸಂಜೆ ಆಡಳಿತ ಮಂಡಳಿಗೆ ಅದು ಹಸ್ತಾಂತರವಾಗಿದೆ. ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಬಾಂಧವರು ಗುರುತಿಸುವ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಕೇರಳ ಒಳಗೊಂಡ ಒಟ್ಟು 18 ಪೇಟೆಗಳನ್ನು ಸುತ್ತಿ ಅಕ್ಟೋಬರ್ 12ರ ಸಂಜೆ ಚಿನ್ನದ ಗರುಡ ವಾಹನ ಮಂಜೇಶ್ವರ ತಲುಪಲಿದೆ. ಅತ್ಯಂತ ಪವಿತ್ರವಾದ ಈ ಮೂರ್ತಿ ನಿರ್ಮಾಣವಾಗಿರೋದು ನಮ್ಮ ಉಡುಪಿಯಲ್ಲಿ. ಕರ್ನಾಟಕ ಮತ್ತು ಗೋವಾದ ಅತ್ಯಂತ ವಿಶ್ವಾಸಾರ್ಹ ಚಿನ್ನದ ಮಳಿಗೆ ಉಡುಪಿಯ ದಿ ಒರಿಜಿನಲ್ ಆಭರಣದಲ್ಲಿ. ಮಂಜೇಶ್ವರ ದೇವಸ್ಥಾನ ಅಂದ್ರೆ GSB ಸಮುದಾಯದ ಒಂದು ಅತ್ಯಂತ ದೊಡ್ಡ ಒಂದು ಕ್ಷೇತ್ರ. ನಮ್ಮ ದೇವಸ್ಥಾನದಲ್ಲಿ ಸ್ವರ್ಣ ಪ್ರಶ್ನೆ ನೋಡಿದಾಗ ಹಲವಾರು ದೋಷಗಳು ಕಂಡುಬಂದು ಆ ದೋಷವೆಲ್ಲ ಪರಿಹಾರ ಆದ ನಂತರ ದೇವರಿಗೆ ಒಂದು ಸ್ವರ್ಣ ಗರುಡ ಸಮರ್ಪಣೆ ಮಾಡಬೇಕು ಎಂದು ನಮಗೆ ಪ್ರಶ್ನೆಯಲ್ಲಿ ಸೂಚಿಸಿದ ಪ್ರಕಾರ ನಾವು ಈ ಸ್ವರ್ಣ ಗರುಡ ಮಾಡುವಂತ ಒಂದು ಕೆಲಸವನ್ನು ಒಂದು 3-4 ತಿಂಗಳ ಹಿಂದೆ ಪ್ರಾರಂಭ ಮಾಡಿ ಇದೊಂದು ನಾವು ನಮ್ಮ ಆಭರಣ ಜ್ಯುವೆಲರ್ಸ್ ಉಡುಪಿ ಇವರಿಗೆ ಈ ಒಂದು ಕೆಲಸವನ್ನು ವಹಿಸಿಕೊಟ್ಟಿರ್ತೇವೆ. ಇವತ್ತು ಆಭರಣ ಜ್ಯುವೆಲರ್ಸ್ನವರು ಇದೊಂದು ಬಹಳ ಒಂದು ಉತ್ತಮ ರೀತಿಯಲ್ಲಿ ಈ ಗರುಡ ವಾಹನವನ್ನು ಮಾಡಿ ನಮಗೆ ಸಮರ್ಪಿಸ್ತಾ ಇದ್ದಾರೆ. ಇದನ್ನು ನೋಡುವಾಗ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಆಭರಣ ಜ್ಯುವೆಲರ್ಸಿಗೆ ಕೆಲಸ ಕೊಟ್ಟ ದಿನದಿಂದ ಅವರು ನಮಗೆ ಒಂದು ಅವ್ರದ್ದು CCTV ಕ್ಯಾಮರಾ ಲಿಂಕ್ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಪ್ರತಿದಿನ ನೋಡ್ತಾ ಇರ್ತೇವೆ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಹೇಳಿ. ಅದು ಮಾತ್ರ ಅಲ್ಲ, ಈ ಕೆಲವೆಲ್ಲ ಸೂಕ್ಷ್ಮ ಕೆಲಸ ಆಡುವಾಗ ಅವರು ನಮಗೆ ನೀವು ಬಂದು ಇಲ್ಲಿ ನಿಮ್ಮ ಒಬ್ಬರು ಪ್ರತಿನಿಧಿ ಇಲ್ಲಿ ಇರಬೇಕು ಹೇಳಿ ಅವರು ಹೇಳಿದ ಪ್ರಕಾರ ನಾವು ಕೂಡ ಇಲ್ಲಿ ಸಾಧಾರಣ 1 ವಾರ ಪ್ರತಿನಿತ್ಯ ಬಂದು ಇಲ್ಲಿ ಅವರು ಕೆಲಸ ಮಾಡುವಾಗ ನೋಡಿಕೊಂಡು ಎಲ್ಲ ಒಂದು ಅದರ ಮುತುವರ್ಜಿಯನ್ನು ವಹಿಸ್ಕೊಂಡು ನೋಡಿದ್ದೇವೆ. ಅದು ಎಲ್ಲ ನೋಡುವಾಗ ಅವರ ಒಂದು ಟ್ರಾನ್ಸ್ಪರೆನ್ಸಿ ನೋಡುವಾಗ ಭಾಳ ಒಂದು ಖುಷಿ ಆಗ್ತದೆ. ಅದು ಮಾತ್ರ ಅಲ್ಲ, ಅವರು ಈ ಎಲ್ಲ ಮಾಡಿದ ಒಂದು ಆಭರಣದ ವೇಯಿಂಗ್, ಅದರ ಪ್ಯೂರಿಟಿ ಎಲ್ಲ ನಮ್ಮ ಸಮಕ್ಷೇಮದಲ್ಲಿ ಚೆಕ್ ಮಾಡಿ ನಮಗೆ ಕೊಟ್ಟಿರ್ತಾರೆ. ಇದಕ್ಕೆಲ್ಲ ಅವರಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಅಕ್ಟೋಬರ್ ತಿಂಗಳಿಗೆ ಭರ್ತಿ 90 ವರ್ಷ ಪೂರೈಸಿದ ದಿ ಒರಿಜಿನಲ್ ಆಭರಣದ ಏಳಿಗೆಗೆ ದೇವರ ಕೆಲಸಗಳಿಗೆ ಸಿಕ್ಕ ಆಶೀರ್ವಾದ ಮತ್ತು ಗ್ರಾಹಕರ ತೃಪ್ತಿಯೇ ವರವೆಂದರೂ ತಪ್ಪಲ್ಲ. ದೇವಸ್ಥಾನದವರಿಂದ ಚಿನ್ನ ಬೆಳ್ಳಿ ಪಡೆದ ದಿನದಿಂದ ದೇವರ ಕೆಲಸ ತೊಡಗುವ ಉಡುಪಿ ಆಭರಣದ ಕೆಲಸಗಾರರೂ ಕೂಡ ಅದು ಮುಗಿದು ಹಸ್ತಾಂತರವಾಗುವವರೆಗೂ ಶಾಕಾಹಾರಿಗಳಾಗಿ ಅತ್ಯಂತ ಶುದ್ಧಾಚಾರದಿಂದ ಕೆಲಸ ಮಾಡುತ್ತಾರೆ. ಭಕ್ತಿ ಶ್ರದ್ಧೆಯೇ ದಿ ಒರಿಜಿನಲ್ ಆಭರಣದ ಹೆಗ್ಗುರುತು. ದಾಮೋದರ್ ಟೆಂಪಲ್ ಗೋವಾದಲ್ಲಿ ಅವರ ಪಲ್ಲಕ್ಕಿ, ಕುಂದಾಪುರ ದೇವಸ್ಥಾನದ ಪಲ್ಲಕ್ಕಿ ಹಾಗೂ ಮಂಜೇಶ್ವರ ದೇವಸ್ಥಾನದ ಪಲ್ಲಕ್ಕಿ, GSB ಸೇವಾ ಮಂಡಳಿದು ಪ್ರಭಾವಳಿ ಬೆಳ್ಳಿಯಲ್ಲಿ ಮತ್ತಿದು ಹಾಗೆ ನಾವು ಸುಮಾರು ಕೆಲಸವನ್ನು ಮಾಡಿದ್ದೇವೆ. ಮುಂದೆ ಕೂಡ ಹೀಗೆ ಆಗಲಿ ಅಂತ ಎಣಿಸ್ಕೊಳ್ತೇವೆ. 1935ರಲ್ಲಿ ಬುರುಡೆ ಸದಾನಂದ ಕಾಮತ್ ಆರಂಭಿಸಿದ ಚಿನ್ನದ ವ್ಯಾಪಾರ 1979ರ ಹೊತ್ತಿಗೆ ಮಗ ಮಧುಕರ ಕಾಮತ್ ಅವರಿಂದ ಮತ್ತಷ್ಟು ಎತ್ತರಕ್ಕೇರಿತು. ಅವರ ಮಕ್ಕಳಾದ ಸುಭಾಷ್ ಕಾಮತ್ ಮತ್ತು ಮಹೇಶ್ ಕಾಮತ್ ಮತ್ತೂ ಮುಂದೆ ಹೋಗಿ 20 ಮಳಿಗೆಗಳನ್ನು ಸ್ಥಾಪಿಸಿ ಕರ್ನಾಟಕ ಮತ್ತು ಗೋವಾದಾದ್ಯಂತ ಜನರ ಮನಗಳಲ್ಲಿ ಚಿನ್ನವೆಂದರೆ ಉಡುಪಿಯ ದಿ ಒರಿಜಿನಲ್ ಆಭರಣ ಎಂಬಷ್ಟು ಪ್ರೀತಿ ವಿಶ್ವಾಸ ಬೆಳೆಯುವಂತೆ ಮಾಡಿದ್ದಾರೆ. ಅವರೊಂದಿಗೀಗ 4ನೇ ತಲೆಮಾರು ಉದ್ಯಮಕ್ಕೆ ಪ್ರವೇಶಿಸಿದೆ. ಅವರ ಕಾಲದಲ್ಲಿ ಉಡುಪಿ ಆಭರಣದ ಕೀರ್ತಿ ರಾಷ್ಟ್ರ ಮಟ್ಟಕ್ಕೆ ವ್ಯಾಪಿಸಲಿ, ಸುಂದರ ಶತಮಾನ ಕಾಣುವಂತಾಗಲಿ ಎಂಬ ಹಾರೈಕೆಯೊಂದಿಗೆ ನಮಸ್ಕಾರ.